ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣಂ ಇದರಲ್ಲಿ ವಸಿಷ್ಠರಿಗೆ ಶಿವನು ನಿಜವಾದ ದೇವರು ಯಾರು, ನಿಜವಾದ ಪೂಜೆ ಯಾವುದು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದ. ಆಗ ಚಿತ್ತೆ ಎಲ್ಲವೂ ಆಗಿದೆ, ತ್ರಿಮೂರ್ತಿಗಳು, ದಿಕ್ಪಾಲಕರು, ದೇವತೆಗಳು, 84 ಲಕ್ಷ ಜೀವರಾಶಿಗಳು ಇವೆಲ್ಲವೂ ಕೂಡ ಚಿತ್ತಿನ ವಿಕಾರವೇ ಹೊರತು ಮತ್ತೇನೂ ಅಲ್ಲ ಅನ್ನೋ ವಿಚಾರವನ್ನು ಶಿವನು ಹೇಳ್ತಾ ಇದ್ದ. ಈಗ ವಸಿಷ್ಠರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಸ್ವಾಮಿ, ಎಲ್ಲೆಲ್ಲಿಯೂ ಇರುವ ಚಿತ್ತಿನಿಂದಲೇ ಎಲ್ಲವೂ ಆಗಿರುವುದು ಎಂದ ಮೇಲೆ, ಅಂದರೆ ಸಂಪೂರ್ಣವಾಗಿ ಎಲ್ಲೆಲ್ಲಿಯೂ ಆವರಿಸ್ಕೊಂಡಿರತಕ್ಕಂಥ ಆ ಚಿತ್ತು ಅಂದ್ರೇನು? ಮನಸ್ಸು. ಆ ಚಿತ್ತಿನಿಂದಲೇ ಎಲ್ಲವೂ ಆಗಿರುವುದು ಎಂದ ಮೇಲೆ ಈ ದೇಹವು ಚಿತ್ತೆ ಆಗಬೇಕು ಅಲ್ವಾ? ದೇಹವು ಕೂಡ ಚಿತ್ತೆ ಆಗಿರಬೇಕು. ಹಾಗೆ ದೇಹವು ಚಿತ್ತೆ ಆಗಿದ್ದರೆ ಇವು ಮಣ್ಣಿನ ಗೋಡೆಯಂತೆ ಕುರುಡಾಗಿ ಜಡವಾಗಿ ಚೇತನರಹಿತವಾಗಿರುವುದು ಯಾತಕ್ಕೆ? ಚಿತ್ತಿನಿಂದ ಆದಂತೆ, ಈಗ ಸತ್ತು ಚಿತ್ತು ಆನಂದ ಅಂತ ಹೇಳ್ತೀವಲ್ಲ, ಚೇತನವಾದ ವಸ್ತು, ಆ ಚೇತನದಿಂದಲೇ ಎಲ್ಲವೂ ಆಗಿರೋದು ಅಂತ ನೀವು ಹೇಳಿದ್ರಲ್ಲ ಗುರುಗಳೇ. ಆ ಚೇತನ ವಸ್ತು ಅಥವಾ ಚಿತ್ತಿನಿಂದ ಆದಂಥದ್ದು ಎಲ್ಲ ಅಂತ ನೀವು ಹೇಳಿದ್ರಿ. ಚೇತನದಿಂದಲೇ, ಆ ಚಿದ್ವಸ್ತುವಿನಿಂದಲೇ ಆದಂತಹ ಈ ದೇಹಗಳೆಲ್ಲ, ಪ್ರತಿಯೊಂದು ದೇಹಗಳು, 84 ಲಕ್ಷ ಜೀವರಾಶಿಗಳು ಕೂಡ ಚಿತ್ತಿನಿಂದಲೇ ಆದದ್ದೇ ಆಗಿದ್ರೆ ಇವು ಮಣ್ಣಿನ ಗೋಡೆಯಂತೆ ಕುರುಡಾಗಿ ಜಡವಾಗಿದೆಯಲ್ಲ ಯಾಕೆ? ಚೇತನ ರಹಿತವಾಗಿದೆಯಲ್ಲ ಯಾಕೆ ಅಂತ ಕೇಳಿದ್ರು. ಇನ್ನೊಂದು ಪ್ರಶ್ನೆ ಕೇಳಿದ್ರು, ಚೇತನದಿಂದ ಕೂಡಿದ್ದ ದೇಹವು ಈಗ ಚೇತನಹೀನವಾದುದು ಯಾಕೆ ಎಂಬ ಸಂಶಯವು ಎಲ್ಲರಿಗೂ ಪ್ರತ್ಯಕ್ಷ ಸಿದ್ಧವಾಗಿರುವುದಲ್ಲ ಅಂತ ಕೇಳಿದಾಗ ಈಶ್ವರನು, ಬ್ರಹ್ಮವಿದ್ವರನಾದ ಬ್ರಹ್ಮರ್ಷಿಯೇ, ನೀನು ಕೇಳಿದುದು ಮಹಾಪ್ರಶ್ನವು, ಇದಕ್ಕೆ ಯಥಾವತ್ತಾಗಿ ಉತ್ತರವನ್ನು ಹೇಳುವೆನು ಕೇಳು ಅಂತ ಹೇಳಿ ಉತ್ತರವನ್ನು ಹೇಳ್ತಾರೆ. ಈ ಶರೀರದಲ್ಲಿಯೂ ಸರ್ವಭೂತಮಯವಾದ ಚಿತ್ತು ಇದ್ದೇ ಇರುವುದು. ಅಂದರೆ ಆ ಚಿದ್ವಸ್ತು ಎಲ್ಲ ಭೂತದಲ್ಲಿ, ಸಕಲ ಜೀವರಾಶಿಗಳಲ್ಲಿ, ಇಡೀ ಬ್ರಹ್ಮಾಂಡವನ್ನು ಆವರಿಸ್ಕೊಂಡಿರ್ತಕ್ಕಂಥ ಚಿದ್ವಸ್ತು ಎಲ್ಲದರಲ್ಲಿ ಇದ್ದೇ ಇದೆ. ಆ ಚಿತ್ತಿನಲ್ಲಿ ಚಲನೋನ್ಮುಖವಾಗಿ ಹೊರಟಿರುವ ಅಂಶವೊಂದು, ನಿರ್ವಿಕಲ್ಪವಾಗಿ ಪರಾತ್ಮಿಕವಾಗಿರುವ ಅಂಶವಿನ್ನೊಂದು. ಹೀಗೆ ಎರಡು ವಸ್ತುಗಳು ಸೇರಿಕೊಂಡಿದೆ. ಯಾವುದರಲ್ಲಿ? ಆ ಚಿದ್ವಸ್ತುವಿನಲ್ಲಿ ಏನಿದೆ? ಒಂದು ಚಲನೋನ್ಮುಖವಾಗಿ ಹೊರಟಿರ್ತಕ್ಕಂಥ ಒಂದು ಅಂಶ ಇದೆ, ಇನ್ನೊಂದು ನಿರ್ವಿಕಲ್ಪವಾಗಿ ಪರಾತ್ಮಿಕವಾಗಿರುವ ಅಂಶ ಇನ್ನೊಂದಿದೆ. ಅಂದರೆ ಇಲ್ಲಿ ಈ ಚಲನೋನ್ಮುಖವಾಗಿ ಹೊರಟಿರುವ ಅಂಶ ಯಾವುದು ಅಂದರೆ ವ್ಯಷ್ಟ್ಯಾತ್ಮಕವಾಗಿ ಆಸಕ್ತ ಸ್ವಭಾವವುಳ್ಳ ವಿಜ್ಞಾನಮಯ ಶಬ್ದವಾಚ್ಯವಾಗಿ ಕರ್ತೃತ್ವ ಭೋಕ್ತೃತ್ವ ಸ್ವಭಾವವುಳ್ಳ ಅಂಶ ಒಂದು. ನಾನು ಮಾಡುವವನು, ನಾನು ಭೋಗಿಸುವವನು, ನಾನು ಸುಖಿ, ನಾನು ದುಃಖಿ ಅಂತ ಅಂದುಕೊಳ್ಳುವ ಒಂದು ಅಂಶ ಇದೆ ಯಾವುದರಲ್ಲಿ? ಈ ಚಿದ್ವಸ್ತುವಿನಲ್ಲಿ. ಇನ್ನೊಂದು ಅಂಶ ಏನಿದೆ? ಸಮಷ್ಟ್ಯಾತ್ಮಕವಾಗಿ ಕೂಟಸ್ಥನಾಗಿ ನಿರ್ವಿಕಲ್ಪ ಸ್ವಭಾವವುಳ್ಳ ಅಂಶ ಇನ್ನೊಂದಿದೆ. ಒಂದು ಪ್ರತಿಬಿಂಬ, ಇನ್ನೊಂದು ಬಿಂಬ. ಬಿಂಬ ಅಂದ್ರೇನು? ನಾನು. ಪ್ರತಿಬಿಂಬ ಅಂದ್ರೇನು? ನನ್ನ ರೂಪು ಕನ್ನಡಿಯಲ್ಲಿ ಕಾಣಿಸ್ತಕ್ಕಂಥದ್ದು. ಈ ಎರಡೂ ಥರದ ಅಂಶಗಳು ಈ ಚಿದ್ವಸ್ತುವಿನಲ್ಲಿ ಇದೆ. ಈ ಬಿಂಬ ಪ್ರತಿಬಿಂಬವಾಗಿ ದೇಹದಲ್ಲಿರುವುದೇ ಜೀವವೆಂದು ಈಶ್ವರನು ಹೇಳುತ್ತಿದ್ದಾನೆ. ಈ ಬಿಂಬದ ಆ ಪ್ರತಿಬಿಂಬ ಅಂತಃಕರಣದಲ್ಲಿ ಪ್ರತಿಫಲಿಸ್ತಾ ಇದೆಯಲ್ಲ, ಇದೇ ಜೀವನು ಅಂತ ಕರೆಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಈಶ್ವರನಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ನಿರ್ವಿಕಲ್ಪವಾಗಿದ್ದ ಆ ಚಿತ್ತು ಸಂಕಲ್ಪವನ್ನು ಮಾಡಲು ಆರಂಭಿಸುತ್ತಲೂ ತಾನೇ ಬೇರೆ ಎನ್ನುವುದು, ಬೇರೆ ಇನ್ನೇನೊಂದು ಆದಂತೆ ಪ್ರತ್ಯೇಕವಾಗಿ ತೋರುವುದು. ಬೇರೆ ಇನ್ನೊಂದಾದಂತೆ ಪ್ರತ್ಯೇಕವಾಗಿ ತೋರಿಸೋದಕ್ಕೆ ಶುರುವಾಯಿತು. ಅಂದರೆ ಚಿದ್ವಸ್ತುವಿನಲ್ಲಿ ಸಂಕಲ್ಪ ಉತ್ಪತ್ತಿ ಆಗ್ತಾ ಇದ್ದಂಗೆ ನಾನು ಬೇರೆ ಅನ್ನುವ ಒಂದು ವಿಚಾರ ತಲೆದೋರುತ್ತೆ. ಪರಪುರುಷನಲ್ಲಿ ಮನಸ್ಸಿಟ್ಟ ಸ್ತ್ರೀಯು ಎರಡು ಭಾಗವಾಗುವ ಹಾಗೆ ಇದು ಎಂದು ತಿಳಿ. ಅಂದರೆ ಪರಪುರುಷನ ಸ್ನೇಹವನ್ನು ಮಾಡಿದಂಥ ಸ್ತ್ರೀ ಏನು ಮಾಡ್ತಾಳೆ? ಪುರುಷನಲ್ಲಿ ಇದ್ದಾಗ ಒಂದು ರೀತಿಯ ಭಾವನೆ ಇದ್ದರೆ ಪರಪುರುಷನ ಜೊತೆಯಲ್ಲಿದ್ದಾಗ ಇನ್ನೊಂದು ರೀತಿಯ ಭಾವನೆಯನ್ನು, ಒಬ್ಬಳೇ ಆಗಿರ್ತಾಳೆ, ಎರಡೆರಡು ಭಾವನೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ. ಅಥವಾ ಇನ್ನೊಂದನ್ನು ಏನು ಹೇಳ್ತಾರೆ? ಮನುಷ್ಯನು ಕೋಪಗೊಂಡಾಗ ಹೇಗೆ ಕ್ರೂರನಾಗಿ ಒಂದೇ ಕ್ಷಣದಲ್ಲಿ ತನ್ನ ಸ್ವಭಾವವನ್ನು ಬಿಟ್ಟು ಅನ್ಯನಂತೆ ವರ್ತಿಸುವನು, ಹಾಗೆ ಒಬ್ಬನೇ ಮನುಷ್ಯ ಇರ್ತಾನೆ, ಕೋಪಗೊಂಡಾಗ ಅವನ ನಿಜ ಸ್ಥಿತಿಯನ್ನು ಬಿಟ್ಟು ಕೋಪವಾಗಿ ಉಗ್ರವಾಗಿ ಕಾಣ್ತಾನಲ್ಲೇ, ಬೇರೆ ಒಂದು ಸ್ವಭಾವವನ್ನು
ಅವನೊಳಗೆ ಕಾಣಿಸ್ಕೊಳ್ತದಲ್ಲ. ಹಾಗೆ ವಿಕಲ್ಪದಿಂದ ಕೂಡಿದ ಚಿತ್ತು ಸ್ವಸ್ವರೂಪದಿಂದ ಭಿನ್ನವಾದ ಇನ್ನೊಂದು ರೂಪವನ್ನು ಹೊಂದುವುದು. ಯಾವಾಗ ಈ ಚಿದ್ವಸ್ತುವಿನಲ್ಲಿ ಸಂಕಲ್ಪಗಳು ಬಂತೋ, ವಿಕಲ್ಪಗಳು ಯಾವಾಗ ಮೂಡ್ಲಿಕ್ಕೆ ಶುರುವಾಯಿತು, ಆಗೇನಾಯಿತು, ತನ್ನ ಸ್ವಸ್ವರೂಪನ ಬಿಟ್ಟು ಅದು ಇನ್ನೊಂದು ರೂಪ ಆಗಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಆಗಲೇ ಅದು ಜೀವತ್ವವನ್ನು ಪಡೆದುಕೊಂಡಿತು. ವಿಕಲ್ಪಗಳಿಂದ ಚಿತ್ತಿಗೆ ಸ್ವರೂಪ ಪರಿತ್ಯಾಗವಾಗುವುದು. ಚಿತ್ತು ಸದಾ ಇರ್ತಕ್ಕಂಥ ಚೇತನವಾದಂಥ ಆನಂದಮಯವಾದಂಥ ಈ ಚಿದ್ವಸ್ತುವಿನಲ್ಲಿ ವಿಕಲ್ಪಗಳಿಂದ ಚಿತ್ತಿಗೆ ಸ್ವರೂಪ ಪರಿತ್ಯಾಗ ಆಗುವುದು. ಯಾವಾಗ ಸಂಕಲ್ಪಗಳು ಬಂದುವೋ ಸ್ವರೂಪದ ಪರಿತ್ಯಾಗ ಆಗುತ್ತೆ. ಕ್ರಮಕ್ರಮವಾಗಿ ತನ್ನ ಸಂಕಲ್ಪ ಬಲದಿಂದಲೇ ತಾನು ಜಡವೆಂದು ಭಾವಿಸುತ್ತಾ ಜಡವೇ ಆಗುವುದು. ಕೊನೆಗೇನಾಗುತ್ತೆ, ಅದು ತನ್ನಷ್ಟಕ್ಕೆ ತಾನೇ ತನ್ನಲ್ಲಿಯೇ ಭಾವನೆಗಳನ್ನ ಮಾಡ್ತಾ 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 ಏನಾಗುತ್ತೆ, ನಾನು ಜಡ, ನಾನು ಬಂದಿ, ನಾನು ಸಂಸಾರಿ, ನಾನು ದುಃಖಿ ಅಂತ ಎಲ್ಲವನ್ನು ಅಂದ್ಕೊಳ್ತಾ ಅದೇನಾಗುತ್ತೆ, ನಾನು ಚೇತನವಾದ ವಸ್ತು, ಸತ್ವಸ್ತು, ಚಿದ್ವಸ್ತು, ಆನಂದಮಯ ವಸ್ತು, ನಾನು ಸಚ್ಚಿದಾನಂದ ವಸ್ತು ಅನ್ನುವುದನ್ನೇ ಮರೆತು ಕೊನೆಗೇನಾಗುತ್ತೆ, ಜೀವತ್ವದ ಭಾವ ಬಂದ್ಬಿಡ್ತದೆ. ಚಿತ್ತು ತಾನಾಗಿಯೇ ಪರಪ್ರೇರಣೆ ಇಲ್ಲದೆಯೇ ಚೇತ್ಯ ದಶೆಯನ್ನು ಹೊಂದುವುದು. ಇನ್ನೂ ಮುಂದುವರೆದು ಆಕಾಶ ಪರಮಾಣುವಾಗುವುದು. ಶಬ್ದ ಬೀಜಾತ್ಮಕವಾದ ಆಕಾಶ ಪರಮಾಣುವಿನಿಂದ ವಾಯು ತನ್ಮಾತ್ರೆ ಆಗುವುದು. ಈ ಶಬ್ದ ಬೀಜಾತ್ಮಕ, ಶಬ್ದ ಎಲ್ಲಿ ಹುಟ್ಟೋದು, ಆಕಾಶದಿಂದ ಹುಟ್ಟೋದು. ಅದರಿಂದ ಶಬ್ದ ಬೀಜಾತ್ಮಕವಾದ ಅಂದರೆ ಶಬ್ದಕ್ಕೆ ಬೀಜ ಯಾವುದು, ಆಕಾಶ. ಆಕಾಶ ಪರಮಾಣುವಿನಿಂದ ವಾಯು ತನ್ಮಾತ್ರೆಯಾಗುವುದು. ವಾಯುವಿನ ತನ್ಮಾತ್ರೆ ಯಾವುದು, ಸ್ಪರ್ಶ, ಅದು ಉತ್ಪತ್ತಿಯಾಗುತ್ತೆ. ತನ್ಮಾತ್ರೆಯಾದಾಗ ದೇಶ ಕಾಲಗಳಿಂದ ವಿಭಾಗಗಳನ್ನು ಪಡೆಯುವುದು. ಯಾವಾಗ ಈ ಪಂಚ ತನ್ಮಾತ್ರೆಗಳು ಹುಟ್ಟಿದ್ವೋ ಆಗೇನಾಗುತ್ತೆ, ದೇಶ ಕಾಲ ವಿಭಾಗವನ್ನು ಪಡೆದುಕೊಳ್ತವೆ. ಹೀಗೆ ವಿಭಾಗವನ್ನು ಪಡೆದ ಚಿತ್ತು ಜೀವವಾಗಿ, ಬುದ್ಧಿಯಾಗಿ, ಅಹಂಕಾರವಾಗಿ, ಮನಸ್ಸಾಗುವುದು. ಯಾವಾಗ ವಾಯುವಿನಲ್ಲಿ ಆಕಾಶ ತನ್ಮಾತ್ರೆ, ಆಕಾಶ ಮತ್ತು ವಾಯುವಿನ ದೆಸೆಯಿಂದಾಗಿ ಈ ಅಂತಃಕರಣ ಅನ್ನೋದು ಸೃಷ್ಟಿಯಾಗುತ್ತೆ. ಯಾವುದು, ಬುದ್ಧಿ, ಅಹಂಕಾರ, ಚಿತ್ತು, ಜೀವತ್ವ, ಈ 4 ಉತ್ಪತ್ತಿಯಾಗುತ್ತೆ. ಇನ್ನು ಮುಂದುವರೆದು ಗುರುಗಳು ಶಿವನು ಹೇಳ್ತಾನೆ ಗುರುಗಳಿಗೆ, ಚಿತ್ತು ಮನಸ್ತ್ವವನ್ನು ಹೊಂದಿದ ಕೂಡಲೇ ಸಂಸಾರವನ್ನು ಅವಲಂಬಿಸುವುದು. ಯಾವಾಗ ಈ ಚಿತ್ತು ಮನಸ್ಸಾಗಿ ಪರಿವರ್ತನೆ ಆಯಿತು, ಆಕಾಶ ಮತ್ತು ವಾಯು ತತ್ವದ ಒಡನೆ ಸೇರಿ ಆ ಪಂಚ ತನ್ಮಾತ್ರೆಗಳಲ್ಲಿ ವಾಯುವಿನ ತನ್ಮಾತ್ರೆಯನ್ನು, ಆ ಸ್ಪರ್ಶ ಗುಣವನ್ನು ಹೊಂದಿದ ತಕ್ಷಣ ಏನಾಯಿತು, ಚಿತ್ತು ಮನಸ್ತತ್ವವನ್ನು ಹೊಂದಿದ ಕೂಡಲೇ ಸಂಸಾರವನ್ನು ಅವಲಂಬಿಸುವುದು. ಅರ್ಥ ಆಯ್ತಲ್ವಾ? ಇದರಿಂದ ಹೀಗೆ ಸಂಕಲ್ಪವನ್ನು ಮಾಡಿದುದರಿಂದ, ಸಂಕಲ್ಪವಶನಾದುದರಿಂದ ಅಪ್ರಬುದ್ಧನಾಗಿ ಜಡತ್ವವನ್ನು, ವಿಶ್ವರೂಪವನ್ನು ಹೊಂದಿ ವಿಶ್ವರೂಪವಾಗಿ ಕಾಣಿಸುವುದು. ಈ ಕಡೆ ಅಪ್ರಬುದ್ಧನಾಗಿ ಜಡತ್ವವನ್ನು ಒಂದು ಕಾಣಿಸ್ತದೆ, ವಿಶ್ವರೂಪವನ್ನು ಹೊಂದಿ ವಿಶ್ವರೂಪವಾಗಿಯೂ ಕಾಣಿಸ್ತದೆ. ಅದೇ ಸಂಕಲ್ಪದಿಂದಲೇ ತಾನೇ ಶಬಲ ಬ್ರಹ್ಮರೂಪವನ್ನು ಹೊಂದಿ ಒಂದೇ ಸಮನಾಗಿ ನಿಲ್ಲದೆ ರೂಪಾಂತರಗಳನ್ನು ಪಡೆಯುತ್ತಲೇ ಇರುವುದು. ಅದರಿಂದ ಇಲ್ಲಿ ಇಷ್ಟೆಲ್ಲವೂ ಕೂಡ ಚಿತ್ತಿನಿಂದಲೇ, ಸತ್ತು ಚಿತ್ತು ಆನಂದ ಅಂತ ಏನು ಹೇಳ್ತೀವಲ್ಲ, ಆ ಚೇತನ ವಸ್ತು, ಅದರ ವಿಕಾರಗಳೇ ಹೊರತು ಮತ್ತೇನು ಅಲ್ಲ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಹೇಳ್ತಾರೆ ಗುರುಗಳು, ಪರಮಾತ್ಮ ಶಿವನು ಹೇಳ್ತಾನೆ, ನೀರು ಎಪ್ಪುಗಟ್ಟಿಕೊಂಡು ಕಲ್ಲಾಗುವಂತೆ ಅಂದರೆ ಮಂಜುಗಡ್ಡೆಯಾಗುವಂತೆ ಚಿತ್ತೆ ಅನಂತ ಸಂಕಲ್ಪಮಯಿಯಾದಾಗ, ಜಡ ಸಂಬಂಧವಾದ ಸಂಕಲ್ಪಗಳನ್ನು ಮಾಡಿದಾಗ ಜಡವಾಗಿ ಮೋಹಮಯವಾಗುವುದು. ನೀರು ಯಾವಾಗ ಶೈತ್ಯದಿಂದ ಜಡಗಟ್ಟಿ ಮಂಜುಗಡ್ಡೆ ಆಗ್ತದೋ ಅದೇ ರೀತಿಯಲ್ಲಿ ಸಂಕಲ್ಪಗಳನ್ನು ಮಾಡಿದಾಗ, ಜಡ ಸಂಬಂಧವಾದ ಸಂಕಲ್ಪಗಳನ್ನು ಮಾಡಿದಾಗ ಜಡವಾಗಿ, ಯಾವಾಗ ಈಗ ಇದು ಜಡವಾಯಿತೋ, ಚೇತನ ಹೋಗಿ ಜಡವಾಯಿತೋ, ಇಲ್ಲಿ ಮೋಹ ಆವರಿಸ್ಕೊಂಡ್ಬಿಡ್ತು. ಅನಂತರ ಚಿತ್ತು, ಮನಸ್ಸು, ಮೋಹ, ಮಾಯ ಎಂಬ ನಾನಾ ವಿಧವಾದ ಹೆಸರುಗಳನ್ನು ಹೊಂದಿ ಬಲವಾಗಿರುವ ಜಡತ್ವವನ್ನು ಹೊಂದಿ ಸಂಸಾರವನ್ನು ಆರಂಭಿಸುವುದು. ಚೇತನವಾಗಿದ್ದಂಥ ಈ ವಸ್ತುವಿನಲ್ಲಿ ಏನಾಯಿತು, ಆಕಾಶ ತತ್ವ, ವಾಯುತತ್ವದ ದೆಸೆ ಇದ್ದಾಗಿ ಅಂತಃಕರಣಗಳು ಉತ್ಪತ್ತಿ ಆಯಿತು. ಅಂತಃಕರಣಗಳು ಉತ್ಪತ್ತಿ ಆದಮೇಲೆ ಏನಾಯಿತು, ಮನಸ್ಸು
ಮೋಹ ಬುದ್ಧಿ ಉಟ್ಕೊಳ್ತು, ಮೋಹದಿಂದ ಮಾಯೆ ಆವರಿಸ್ಕೊಳ್ತು. ಈ ಮಾಯೆ ಎಂಬ ನಾನಾ ವಿಧವಾದ ಹೆಸರುಗಳನ್ನು ಇದೇ ಹೊಂದಿತು. ಯಾವುದು? ಚಿತ್ತೆ ಏನಂತ ಕರೆಸ್ಕೊಳ್ತು? ಚಿತ್ತೆ ಅಂತಃಕರಣ ಅಂತಲೂ ಕರೆಸ್ಕೊಳ್ತು, ಚಿತ್ತೆ ಮೋಹ ಅಂತಲೂ ಕರೆಸ್ಕೊಳ್ತು, ಚಿತ್ತೆ ಮಾಯಾರೂಪ ಮಾಯಾ ಅಂತಲೂ ಕರೆಸ್ಕೊಳ್ತು. ಈಗ ಮಾಯೆ ಬೇರೆ ಅಲ್ಲ, ಮೋಹ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಅಂತಃಕರಣ ಬೇರೆ ಅಲ್ಲ, ಚಿತ್ತು ಬೇರೆ ಅಲ್ಲ. ಯಾವುದು? ಚಿದ್ವಸ್ತು ಚೇತನ ವಸ್ತು ಬೇರೆ ಅಲ್ಲ, ಅದು ಕೂಡ ಅದೇ ಆಗಿರ್ತದೆ. ಬಲವಾಗಿರುವ ಜಡತ್ವವನ್ನು ಹೊಂದಿ ಸಂಸಾರವನ್ನು ಆರಂಭಿಸುವುದು. ಯಾವಾಗ ಇದು ಇಷ್ಟೆಲ್ಲ ಆಗಿ ಮಾಯೆಯನ್ನು ಒಡಗೂಡ್ತೋ, ಮಾಯೆಯು ತಾನಾಗಿ ಹೆಸರನ್ನು ಕರೆಸ್ಕೊಳ್ತೋ, ಜಡತ್ವ ಬಲವಾದಾಗ ಸಂಸಾರ ಪ್ರಾಪ್ತಿಯಾಗ್ಬಿಡ್ತು. ಈ ಮೋಹದಿಂದ ಜಡವಾಗಿ ತೃಷ್ಣೆಯಿಂದ ಸಂಕಲೆಯನ್ನು ಹಾಕಿಕೊಂಡು ಕಾಮ ಕ್ರೋಧ ಭಯಗಳಿಗೆ ಒಳಗಾಗಿ, ನೋಡಿ ಎಷ್ಟೆಲ್ಲ ವಿಕಾರಗಳು. ಈ ಜೇಡ ತನ್ನಿಂತಾನೇ ಗೂಡು ಕಟ್ಕೊಂಡು ನಿಧಾನವಾಗಿ ಒಂದೊಂದು ನೂಲಿಂದನೇ ಎಲ್ಲವನ್ನು ಮಾಡ್ಕೊಂಡು ತಾನೇ ಬಂಧನಕ್ಕೆ ಸಿಕ್ಕಾಕೊಂಡಂತೆ ಚೇತನ ವಸ್ತು ಜಡವಾಗಿ ಸಂಸಾರಿಯಾಗಿ ಯಾವ ರೀತಿ ಕಷ್ಟಕ್ಕೆ ಒಳಗಾಗುತ್ತೆ ಅನ್ನೋದು ಈ ಮೋಹದಿಂದ ಜಡವಾಗಿ ತೃಷ್ಣೆಯಿಂದ ಸಂಕಲೆಯನ್ನು ಹಾಕಿಕೊಂಡು ಕಾಮ ಕ್ರೋಧ ಭಯಗಳಿಗೆ ಒಳಗಾಗಿ ವಿವಿಧ ದಾರಿದ್ರ್ಯಗಳನ್ನು ಅನುಭವಿಸುವುದು. ಅರ್ಥ ಆಗ್ತಿದೆಯಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಬಿಡಿಸಿ 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 ಹೇಳ್ತಾ ಇದ್ದಾರೆ. ತನಗೆ ಸಹಜವಾಗಿರುವ ಪ್ರಭಾವಗಳನ್ನೆಲ್ಲ ಬಿಟ್ಟು ದೇಶ ಕಾಲಗಳಿಂದ ತುಂಡು ತುಂಡಾಗಿ ವಿಕಾರಗೊಂಡು ದುಃಖವೆಂಬ ಕಾಡ್ಗಿಚ್ಚಿನಿಂದ ಬೆಂದು ಶೋಕವೆಂಬ ಅಮಂಗಳವನ್ನು ಅನುಭವಿಸುವ ಕೃಪಣೆಯಾಗುವುದು. ಈ ಚೇತನ ವಸ್ತುವೇ ಇಷ್ಟೆಲ್ಲ ಆಗಿ ಬದಲಾವಣೆಯನ್ನು ಹೊಂದುತ್ತದೆ. ತನಗೆ ಸಹಜವಾಗಿರುವ ಪ್ರಭಾವಗಳನ್ನೆಲ್ಲ ಬಿಟ್ಟು, ತನಗೆ ಸಹಜವಾದ ಗುಣ ಯಾವುದು? ಸತ್ತು ಚಿತ್ತು ಆನಂದ, ಯಾವಾಗಲೂ ಪ್ರಕಾಶಮಾನವಾದಂಥ ಪರಮಾತ್ಮ. ಅದೇನು ಮಾಡ್ತದೆ? ಅದನ್ನು ಬಿಟ್ಟು ಈ ಸಂಕೋಲನೆ ಹಾಕಿಕೊಂಡು ತಾನೇ ಬಂಧನಕ್ಕೆ ಒಳಗಾಗಿ ದೇಶ ಕಾಲಗಳಿಂದ ತುಂಡು ತುಂಡಾಗಿ ವಿಕಾರಗೊಂಡು, ದೇಶ ಕಾಲ, ದೇಶ ಅಂದ್ರೇನು? ಈ ದೇಹ ಎಲ್ಲಿ ವಾಸ ಮಾಡ್ತಾ ಇದೆಯೋ ಆ ಪ್ರದೇಶ, ಕಾಲ ಅದು ವಾಸ ಮಾಡ್ತಿರ್ತಕ್ಕಂಥ ಸಮಯ. ಈ ದೇಶ ಕಾಲಗಳಿಂದ ತುಂಡು ತುಂಡಾಗಿ ವಿಕಾರಗೊಂಡು ಏನು ಮಾಡ್ತದೆ? ದುಃಖವೆಂಬ ಕಾಳ್ಗಿಚ್ಚಿನಲ್ಲಿ ಬೆಂದು ಶೋಕವೆಂಬ ಅಮಂಗಳವನ್ನು ಅನುಭವಿಸುವ ಕೃಪಣೆಯಾಗುವುದು. ಜಿಪುಣೆಯಾಗಿ ಅದು ಬದಲಾವಣೆಯನ್ನು ಹೊಂದುತ್ತದೆ. ನಾನು ಇದು ಇನ್ನು ಯಾವುದೂ ಇಲ್ಲ ಎಂಬ ವಿಪರೀತ ಭಾವನೆಯಿಂದ ವಿಕಾರಗೊಂಡು ದೇಹ ಮಾತ್ರದಲ್ಲಿ ಅಕ್ಕರೆ ಉಳ್ಳದಾಗಿ ಬಹುದೈನ್ಯವನ್ನು ಪಡೆಯುವುದು. ಎಂಥ ಹೀನ ಸ್ಥಿತಿಗೆ ಬಂದು ಇಳಿದುಬಿಡ್ತು ನೋಡಿ. ಆ ಚಿದ್ವಸ್ತು, ಆ ಚೇತನ ವಸ್ತು ತನ್ನಿಂತಾನೇ ರೂಪಾಂತರವನ್ನು ಹೊಂದಿ ಕಡೆಗೆ ಬಂದು ಇಳಿದಂಥ ಅವಸ್ಥೆ ಯಾವುದು? ನಾನು ಇದು ಎಂಬ ವಿಪರೀತ ಭಾವನೆಯಿಂದ ವಿಕಾರಗೊಂಡು ದೇಹ ಮಾತ್ರದಲ್ಲಿ ಅಕ್ಕರೆ ಉಳ್ಳದಾಗಿ ಬಹುದೈನ್ಯವನ್ನು ಪಡೆಯುವುದು. ಬಹಳ ದೈನ್ಯ ಸ್ಥಿತಿಗೆ ಬಂದು ನಿಂತ್ಕೊಬಿಡ್ತು. ಮೋಹ ಮಹಾಪಂಕದಲ್ಲಿ ಮುಳುಗಿ ಕೆಸರಿನಲ್ಲಿ ಸಿಕ್ಕಿಕೊಂಡು ಜೀರ್ಣವಾದ ಕಾಡಿನ ಎಣ್ಣಾನೆಯಂತೆ. ಮೋಹ ಮಹಾಪಂಕದಲ್ಲಿ ಮುಳುಗಿ ಈ ಮೋಹಕ್ಕೆ ಸಿಕ್ಕಾಕೊಂಡವ್ರ ಕಥೆಯೆಲ್ಲ ಇಷ್ಟೇ. ಮೋಹ ಪ್ರತಿಯೊಬ್ಬರನ್ನು ಕಾಡ್ತಾ ಇರ್ತದೆ. ಇದು ಕೆಸರು ಗುಂಡಿ ಇದ್ದಂಗೆ. ಹೆಂಗೆ ಅಂದರೆ ಕೆಸರಿನಲ್ಲಿ ಸಿಕ್ಕಿಕೊಂಡು ಜೀರ್ಣವಾದ ಕಾಡಿನ ಹೆಣ್ಣಾನೆಯಂತೆ. ಕಾಡಿನಲ್ಲಿರ್ತಕ್ಕಂಥ ಒಂದು ಹೆಣ್ಣಾನೆ ಕೆಸರು ಗುಂಡಿಲಿ ಸಿಕ್ಕಾಕೊಂಡು ಅಲ್ಲೇ ಜೀರ್ಣವಾಗ್ಬಿಡ್ತದಲ್ಲ, ಆ ರೀತಿಯಲ್ಲಿ ಜನ್ಮ ಮೃತ್ಯುಗಳೆಂಬ ಬಳ್ಳಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ನಾನಾ ದೇಹಗಳನ್ನು ಪಡೆಯುವುದು. ಯಾವುದು? ಚಿದ್ವಸ್ತು ಚೇತನ ವಸ್ತು. ಅಚೇತನ ಈಗ ಏನಾಗಿದೆ? ಜೀವಾತ್ಮ ನೆನೆಸ್ಕೊಂಡು ಬಿಟ್ಟಿದೆ. ಅಸಾರವಾಗಿ ಅಪಾರವಾಗಿ ಇರುವ ಸಂಸಾರವೆಂಬ ವಿಕಾರ ವ್ಯವಹಾರಗಳಲ್ಲಿ ತೊಡಗಿ ತಾಪತ್ರಯಗಳಿಂದ ಬೆಂದು ಕಾಮಕ್ರೋಧಗಳಿಂದ ಒದ್ದಾಡುವುದು. ಏನು ಹೇಳ್ತಾ ಇದ್ದಾರೆ? ಅಸಾರವಾಗಿ, ಏನೂ ಸಾರವಿಲ್ಲದೆ ಅಪಾರವಾಗಿ ಇರುವ ಸಂಸಾರವೆಂಬ ವಿಕಾರ ವ್ಯವಹಾರಗಳಲ್ಲಿ ತೊಡಗಿ ತಾಪತ್ರಯಗಳಿಂದ ನೊಂದು ಬೆಂದು ಕಾಮಕ್ರೋಧಗಳಿಂದ ಒದ್ದಾಡುತ್ತಿದೆ ಅಂತ ಇಲ್ಲಿ ಗುರುಗಳು ಹೇಳಿದ್ರು. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.